ಕೆಟ್ಟ ಸಾಮ್ರಾಜ್ಯವನ್ನು ಸುಟ್ಟು ಒಳ್ಳೆ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಅಸತ್ಯದ ನೀತಿಯನ್ನು ಎತ್ತಿ ತೋರಿಸುವುದಲು ಗಂಡು ಗಚ್ಚಿ ಹಾಕಿ ನಿಂತಿದ್ದಾನೆ ಈ ನರಹಂತಕ ಶಿವ. ಶಿವ, ಈ ನರಹಂತಕನ ಆದಿಶೇಷನ ಅವತಾರ ಇನ್ನು ಮುಂದೆ ಈ ನರಹಂತಕನ ಮುಂದೆ ನಿನ್ನ ಆಸ್ತಿ ಯಾವ ಲೆಕ್ಕಲೆ ಅದನ್ನು ಮಟ್ಟ ಹಾಕುವುದು ಅದೇನು ಅಸಾಧ್ಯವಾದ ಮಾತಲ್ಲ. ಇನ್ನು ಕೆಲವೇ ದಿನಗಳಲ್ಲಿ ನಿನ್ನ ಸರ್ವ ಆಸ್ತಿಗೆ ನಾನೇ ಒಡೆಯನಾಗಿ ಮಂದಾರ ಪುಷ್ಪದಂತೆ ಅರಳಿ ನಿಂತಿರುವ ನಿನ್ನ ತಂಗಿಗೆ ಗಂಡ ನಾನಾಗದೆ ಮಿಂಡ ನಾನಾಗದಿದ್ದರೆ ಈ ನರಹಂತಕ ಅಲ್ಲ. ಓಹೋ, ಬರಬೇಕು. ಗಂಡುಗಲಿ ಎನಿಸಿಕೊಂಡಿರುವ ವಸಂತನ ಗಂಡುಗಲಿ ಎನಿಸಿಕೊಂಡರ ಶಿವ್ಯಾನ ಅಣ್ಣನಾದ ವಸಂತ ನನ್ನ ಮನೆಗೆ ಬಂದ ಕಾರಣ. ಶ್ರೀಮಂತರೇ, ಅವಶ್ಯಕತೆ ಇದ್ದಾಗ ಬರಲೇಬೇಕಾಗುತ್ತದೆ. ಅಂದರೆ ನಿನ್ನ ಮಾತಿನ ಅರ್ಥ? ಶ್ರೀಮಂತರಾದ ತಾವು ನಮ್ಮ ಹೊಲದಲ್ಲಿ ಸರಾ ಫ್ಯಾಕ್ಟರಿ ಕಟ್ಟಿಸುವುದನ್ನು ನಿಲ್ಲಿಸಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳಲು ಬಂದಿರುವೆ. ವಸಂತ ಒಮ್ಮೆ ನಿರ್ಧಾರ ಮಾಡಿದರೆ ಅದನ್ನು ಬದಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಬೇಡಿ ಸಾವುಕಾರೇ, ಬೇಡಿ. ಹಠ ಮಾಡಿ ಈ ಬಡವನ ಹೊಟ್ಟೆಯ ಮೇಲೆ ಬಡಿಯಬೇಡಿ ಸಾವುಕಾರೇ, ಬಡಿಯಬೇಡಿ. ನಿಮ್ಮ ಹೊಲದಲ್ಲಿ ಸರಾಯಿ ಫ್ಯಾಕ್ಟರಿ ಕಟ್ಟಲು ಇಡೀ ಸರ್ಕಾರವೇ ನನಗೆ ಪರ್ಮಿಷನ್ ಕೊಟ್ಟಿರುವಾಗ ನನಗ್ಯಾರು ಭಯವಿಲ್ಲ. ಈ ನಾಡಿನಲ್ಲಿ ಸರಾಯಿ ಫ್ಯಾಕ್ಟರಿ ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಶ್ರೀಮಂತರೇ, ನಮ್ಮ ಬಾಳಿಗೆ ಬೆಳಕಾದ ತಾವು ಹೀರಿ ಮಾತನಾಡುವುದು ಸರಿಯಲ್ಲ ಸಾವುಕಾರೇ, ಸರಿಯಲ್ಲ. ಬೇಕಾದ್ರೆ ನನ್ನ ಪ್ರಾಣವನ್ನು ಕೊಡುತ್ತಾನೆ, ತೆಗೆದುಕೊಳ್ಳಿ ಸಾವುಕಾರೇ, ತೆಗೆದುಕೊಳ್ಳಿ. ನಿನ್ನ ತಮ್ಮನ್ನು ಓದಿಸುವುದರ ಸಲುವಾಗಿ ನನ್ನಿಂದ 70,000 ರೂಪಾಯಿ ಹಣ ತೆಗೆದುಕೊಂಡಿರುವೆ. ಆ ಹಣವನ್ನು ಮೊದಲು ಕೊಡು. ಇರದಿದ್ದರೆ ನಿನ್ನ ಹೊಲದಲ್ಲಿ ಸರಾಯಿ ಫ್ಯಾಕ್ಟರಿ ಕಟ್ಟುವುದನ್ನು ಬಿಟ್ಟು ಬಿಡುತ್ತೇನೆ. ಇಲ್ಲ ಶ್ರೀಮಂತರೇ, ಇಲ್ಲ. ನನ್ನ ಪ್ರಾಣ ಬೇಕಾದರೂ ಕೊಡ್ತೇನೆ ಹೊರತು ನನ್ನ ಜಮೀನನ್ನು ನಿಮಗೆ ಕೊಡಲಾರೆ ಸಾವುಕಾರೇ, ಕೊಡಲಾರೆ. ವರದಿ ಕೊಡದಿದ್ದರೆ ಹೊಳೆಯಬೇಡಿ ಸಾವುಕಾರೇ, ಹೊಳೆಯಬೇಡಿ. ಈ ವಿಷಯ ನನ್ನ ತಮ್ಮಂದಿರಿಗೆ ಏನಾದರೂ ಗೊತ್ತಾದರೆ ನಿನ್ನ ರುಂಡವನ್ನು ತೆಗೆಯದೇ ಬಿಡಲಾರರು. ರುಂಡ? ನನ್ನ ರುಂಡ ತೆಗೆಯುವಷ್ಟು ಸೋರ ನೆರವನಲ್ಲ ಆ ನಿನ್ನ ತಮ್ಮ. ಅವನಲ್ಲಿ ಸೂರತನದ ರಕ್ತ ಅಡಗಿದರೆ ಬಂದು ತಡೆಯುತ್ತಿದ್ದ. ಅವನಲ್ಲಿ ಅದರಲ್ಲಿ ಸಾವುಕಾರೇ,
ಅಂದು ನಾನು ಅವನು ತಡೆಯದಿದ್ದರೆ ಎಷ್ಟೊತ್ತಿಗೆ ನಿಮ್ಮ ಹೆಣ ಹಾದು ಕಕ್ಕಿಗಳು ತಿಂದು ಹೋಗುತ್ತಿದ್ದವು. ನೀನೇ ಶ್ರೀಮಂತನೆಂದು ನಿಗರಾಡಿದರೆ ಗಂಡು ಪರಸುವಿನಿಂದ ನಿನ್ನ ರುಂಡ ಹಾರಿಸೋದು ಎಚ್ಚರ. ಎಗರಾಡಬೇಡ ನರ ಅಂತಕ, ಎಗರಾಡಬೇಡ. ಎಗರಾಡ ನರ ಕೆತ್ತಕೊಳ್ಳಬೇಡ. ಕೂಗಿದವರ ಧ್ವನಿಯಾಗೆ ಕೈದವರ ಕಣ್ಣ ಮುಂದೆ ಬರುವ ಇವನು ಆಂಜನೇಯ ಪುತ್ರನಂತೆ ಸುರಿದದ್ದ ಸೂರ ಶಿವ. ಸಿಡಿದೆದ್ದ ಶಿವ ಈ ಹಾರಾಡಿ ಬಂದರೆ ಬರೀ ಶಿವ ಅಷ್ಟೇ, ಮರ್ಯಾದೆಯಿಂದ ಶಿವರಾಜ್ ಅಂತ ಕೂಗು. ಶಿವ ಶಿವರಾಜನೆಂದು ಹಾರಾಡಿ ಬರುತ್ತಿರುವ ನಿನ್ನನ್ನು ಗುಬ್ಬಚ್ಚಿಯಂತೆ ನುಂಗಿ ನೀರು ಕುಡಿತಾನೆ ಹಂತಕ. ನನ್ನಂತ ಗುಬ್ಬಚ್ಚಿಗಳನ್ನು ನೀನು ನುಂಗಿ ನೀರು ಕುಡಿಯೋದಾದರೆ ಇವನು ಹದ್ದಾಗಿ ಹಾರಿ ಬಂದು ಆ ಗುಬ್ಬಚ್ಚಿಯ ರೆಕ್ಕೆಯನ್ನು ಕಡಿಯುವ ಸ್ಥೂಲ ಶೂರ ಶಿವ. ಹರಾಮ್ ಕೋರ್ ನನ್ನ ಮಗನೇ, ಹಾರಾಡಿ ಬರುತ್ತಿರುವ ನಿನ್ನ ಎದೆಗೆ ಒದ್ದು ಮದ್ದೂರನಂತೆ ಎದ್ದು ನಿಲ್ಲುತ್ತಿದ್ದಾನೆ ಈರರನಂತಕನೆನಿಸಿಕೊಂಡವನು. ಇನ್ನು ಕೆಲವೇ ನಿಮಿಷಗಳಲ್ಲಿ ಹಾರಿ ಹೋಗುವನು. ಲೇ ನರಹಂತಕ, ನೀನು ಇನ್ನು ಕೆಲವೇ ಕ್ಷಣಗಳಲ್ಲಿ ನನ್ನ ದೇಹಕ್ಕೆ ಗುಂಡಿ ಇಡುವಕ್ಕಿಂತ ಮುಂಚೆ ಈ ನನ್ನ ಪರುಷದಿಂದ ನಿನ್ನನ್ನು ಎದೆಯನ್ನು ಶಿಲೆ ನಿನ್ನ ಬಿಸಿ ರಕ್ತವನ್ನು ಕುಡಿತಾನೆ ಈ ಸೂರ್ಯ ಶಿವ. ಅದಕ್ಕಂತಾನೆ ನಿಮ್ಮಂತವರ ಎದೆಯನ್ನು ಸೀವುವುದಕ್ಕಾಗಿ ಹುಟ್ಟಿ ಬಂದ ನಿಮ್ಮಂತ ನರವ್ಯಾಘ್ರರ ನರಹಂತಕರ ರಕ್ತ ಕುಡಿಯಲು ಈ ಸೂರ್ಯ ಶಿವ. ನಿಲ್ಲು ಶಿವ, ನೀನು ಈ ಪಾಪಿಯನ್ನು ಕಡಿದವು. ನೀನು ಜೈಲಿಗೆ ಹೋಗೋದು ಬೇಡಪ್ಪ, ಜೈಲಿಗೆ ಹೋಗೋದು ಬೇಡ. ಬಿಟ್ಟು ಬಿಡು ಅವನನ್ನು. ಅಣ್ಣ ತಡಿಯಬೇಡ, ನನ್ನನ್ನು ತಡಿಯಬೇಡ ಅಣ್ಣ. ನೀನು ಅವತ್ತು ನನ್ನ ತಡೆಯದಿದ್ದರೆ ಇವತ್ತು ಇವನ ಈ ಮಗನ ಚಾಟಿ ಏಟಿಗೆ ನೀನು ತುತ್ತಾಗುತ್ತಾ ಇಲ್ಲಣ್ಣ, ತುತ್ತಾಗ್ತಾ ಇರಲಿಲ್ಲ. ಕಿತ್ತವನ ಕಾಲು ಬೀಳುವ ಪರಿಸ್ಥಿತಿನೂ ಬರ್ತಾ ಇಲ್ಲಣ್ಣ, ಬರ್ತಾ ಇರಲಿಲ್ಲ ಅಣ್ಣ. ನಿನಗೆ ಹೇಳ್ತಾನೆ ಕೇಳು. ಜಾನನಿಗೆ ಮಾತಿನ ಪೆಟ್ಟು ಕತ್ತಿಗೆ ಲತ್ತು ಪೆಟ್ಟಂತೆ ಕಿತ್ತ ಕೋಣಗಳಿಗೆ ಬಾಯಿಂದ ಹೇಳಿದರೆ ಕೇಳೋದಿಲ್ಲಣ್ಣ. ಇಂಥವರಿಗೆ ನನ್ನ ಪರುಷಿನಿಂದ ಸೀಳಿ ಬಿಡಬೇಕು ಇವರ ಕೊಬ್ಬಿದ ದೇಹವನ್ನು. ಶ್ರೀಮಂತರ ಎದೆ ಸೀಳುತ್ತೇನೆಂದು ಎಷ್ಟೋ ಪುಂಡರು ಶಂಡರಾಗಿ ಬಿದ್ದಿದ್ದಾರೆ ಈ ನನ್ನ ಕಾಲಡಿಯಲ್ಲಿ. ಸುಮ್ಮನೆ ಮಾತಿಗೆ ಮಾತು ಬೆಳೆಸದೆ ಕಳೆದುಕೊಳ್ಳಬೇಡ ನಿನ್ನ ಸರ್ವ ಆಸ್ತಿಯನ್ನು. ಹಂತಕ, ನನ್ನ ಸರ್ವಾಸ್ತಿಯನ್ನು ಕಸಿದುಕೊಳ್ಳೋದು ನಿನಗೆ ಜೋಡ ಗುಂಡಿಗೆ ಬೇಕಲೇ ಸೌಕರ. ಆ ಜೋಡ ಗುಂಡಿಗೆ ನಿನಗಿಲ್ಲಲೇ ಸೌಕರ. ಜೋಡ ಗುಂಡಿಗೆ ನಿನ್ನಿಲ್ಲ. ಈ ಭೂಮಿಯ ಬಾಯ್ ಬಿರಿಯಲಿ, ಆ ಆಕಾಶವೇ ದರಗಿಯಲಿ, ನನ್ನ 2 ಎಕರೆ ಮಡ್ಡಿ ಹೊಲದಲ್ಲೇ ನನ್ನ ಸಾಗರನಿಗೆ ಆಸ್ಪತ್ರೆ ಕಟ್ಟಿಸಿ ಕೊಟ್ಟೇ ಕೊಡುತ್ತೇನೆ. ಅದರಿಂದ ನಿನ್ನಿಂದನೂ ತಡೆಯೋಕ್ಕಾಗೋದಿಲ್ಲ, ನಿನ್ನ ತಮ್ಮನಿಂದನೂ ತಡೆಯೋಕ್ಕಾಗೋದಿಲ್ಲ. ಅದು ಈ ಸೂರ್ಯ ಶಿವ. ಒಂದೆಲೆ ನೀನು ಅಡ್ಡ ಬಂದರೆ ನಿನ್ನನ್ನು ಅಡ್ಡಾಗಿ ಕೊಚ್ಚೆ ಅದೇ ಅದೇ ನಮ್ಮ ಜಮೀನಿನಲ್ಲೇ ಹೂತಾಕಿ ಬಿಡುತ್ತಾನೆ ಕನ್ನಡ ನಾಡಿನ ಗಂಡುಗಳೇ ಸೂರ್ಯ ಶಿವ. ಏ ಶಿವ, ನಾನು ಪರ್ಮಿಷನ್ ಕೊಟ್ಟರಲ್ಲವೇನೋ ನೀನು ಆಸ್ಪತ್ರೆ ಕಟ್ಟುವುದಕ್ಕೂ
ಲೇ ನರಹಂತಕ, ಪರ್ಮಿಷನ್ ಕೊಡಲು ನೀನೇನು ಸರ್ಕಾರವೇನಲೇ? ಅದಕ್ಕೆ ಸರ್ಕಾರವಿದೆ. ಇಡೀ ಸರ್ಕಾರವೇ ನನ್ನ ಅಂಗೈಯಲ್ಲಿ ಆಟವಾಡುತ್ತಿರುವಾಗ ನಿನಗ್ಯಾವ ಸರ್ಕಾರ ಕೊಡುತ್ತದೆಯೋ ಅನುಮತಿ? ಎಂದಿದ್ದರು ಈ ನರಹಂತನಿಗೆ ಸಲಾಂ ಹೊಡ್ಲೇಬೇಕು. ಲೇ ನರಹಂತಕ, ಈ ಸಮಾಜದಲ್ಲಿ ಈ ಶಿವ 3 ಜನರಿಗೆ ಸಲಾಂ ಹೊಡಿತಾನೆ. ಅದು ನನ್ನ ಹುಟ್ಟಿಸಿದ ತಂದೆ ತಾಯಿಗಳಿಗೆ ಹಾಗೂ ಹುಟ್ಟಿಸಿದ ತಂದೆ ತಾಯಿಗಿಂತ ಹೆಚ್ಚಾಗಿ ಬೆಳೆಸಿರುವ ಈ ನನ್ನ ಅಣ್ಣನಿಗೆ. ಅವರನ್ನು ಬಿಟ್ಟರೆ 3ನೇದವನು ಶ್ರೀಯವನ ಸಿದ್ದೇಶ್ವರನಿಗೆ ಮಾತ್ರ ಸಲಾಂ ಹೊಡಿತಾನೆ. ನಿನ್ನಂತ ಕತ್ತಿ ನಾಯಿಗಳಿಗೆಲ್ಲ ಸಲಾಂ ಹೊಡೆಯುವ ಗಂಡಲ್ಲ ಈ ಗಂಡು ನಾಡಿನಲ್ಲಿ ಮೆಟ್ಟಿದ ಸೂರ ಶಿವ. ಏ ಪಡುವ, ನೀನಾಡಿದ ಇದೇ ಮಾತು ನಿಜವಾದರೆ ನಿನ್ನ ಹೊಲದಲ್ಲಿ ತೋರಿಸು ನಿನ್ನ ಪುಂಡತನವನ್ನು. ನಾನು ನೋಡೇ ಬಿಡುತ್ತೇನೆ. ನೋಡ್ ಶ್ರೀಮಂತರೇ, ನಮ್ಮಿಬ್ಬರ ಕಾಳಗದ ಹೀಗೆ ಮುಂದುವರೆದರೆ ಗುಡ್ಡ ಕತ್ತರಕ್ಕೆ ಹೆಣಗಳ ರಾಸೇ ಬೀಳುವುದು. ಇದನ್ನು ದಯವಿಟ್ಟು ಇಲ್ಲಿಗೆ ನಿಲ್ಲಿಸಿಬಿಡಿ ಸಾವುಕಾರೆ, ಇಲ್ಲಿಗೆ ನಿಲ್ಲಿಸಿಬಿಡಿ. ಕೈಗಿಲಾಗದ ಹೇಡಿಯಂತೆ ಇದನ್ನು ಇಲ್ಲಿಯೇ ಮುಗಿಸೆಂದು ಹೇಳುವ ಸಂತ. ನಾಳೆ ಆಗಸ್ಟ್ 15ರಂದು ನಿಮ್ಮ ಹೊಲದಲ್ಲಿ ಅಡಿಗಲ ಸಮಾರಂಭ ಖಂಡಿತ ನಡೆಯುತ್ತದೆ. ಅದನ್ನು ನಿನಗೂ ಸಾಧ್ಯವಿಲ್ಲ, ನಿಮ್ಮಪ್ಪನಿಗೂ ಸಾಧ್ಯವಿಲ್ಲ. ಲೇ ನರಹಂತಕ, ಈ ಶಿವ ಈ ಭೂಮಿಯ ಮೇಲೆ ಬದುಕಿರುವವರೆಗೂ ಅದು ಸಾಧ್ಯವೇ ಇಲ್ಲ. ನೀನು ಡೇಟ್ ಫಿಕ್ಸ್ ಮಾಡಿರುವ ಅದೇ ದಿನವೇ ನಿನ್ನ ತಲೆಯನ್ನು ತೆಂಗಿನಕಾಯಿಯಂತೆ ಒಡೆದು ನಮ್ಮ ಹಾಸ್ಪಿಟಲ್ ಅಡಿಗಲ್ಲ ಸಮಾರಂಭ ಪೂಜೆಗೆ ನಿನ್ನ ನೆತ್ತರವನ್ನು ದಿಂದ ದೀಪ ಹಚ್ಚದಿದ್ದರೆ ನನ್ನ ಹೆಸರು ಸೂರ ಶಿವನೇ ಅಲ್ಲ. ಹೋಗೋಣ. ಹೋಗೋ ಶಿವ ಹೋಗೋ. ನಿನಗೇನು ಬಂತು ಈ ನರಹಂತಕನ ಕುತಂತ್ರ? ನಾಳೆನೆ ನಿನಗೊಂದು ಗತಿ ಕಾಣಿಸದಿದ್ದರೆ ನನ್ನ ಹೆಸರು ನರಹಂತಕನೇ ಅಲ್ಲ. ಶೂರರಿಗೊಂದು ಕಾಲ, ಸುಳ್ಳಿಗೂ ಒಂದು ಕಾಲ, ಸತ್ಯಕ್ಕೂ ಒಂದು ಕಾಲ. ಕಾಲಚಕ್ರದಲ್ಲಿ ನ್ಯಾಯ ಮೇಲೇರಿದೆ, ಕಳ್ಳ ಕೂಟಗಳಿಗೆ ಉರುಳಿ ಮಣ್ಣಾಗಿದೆ. ಚೋರರಿಗೊಂದು ಕಾಲ, ಸುರರಿಗೊಂದು ಕಾಲ, ಸುಳ್ಳಿಗೂ ಒಂದು ಕಾಲ, ಸತ್ಯಕ್ಕೂ ಒಂದು ಕಾಲ. ಗುರಿಯು ಇಂದು ಗುರಿಯು ತಪ್ಪಿಲ್ಲ, ಎಂದೆಂದೂ ತಪ್ಪಿಲ್ಲ. ನಾನು ಯಾರು? ಚಿಕ್ಕನಿಂದಲೇ ನಾನು ಎಲ್ಲಿದ್ದೆ? ನನ್ನ ತಂದೆ ತಾಯಿಗಳು ಯಾರಂತೂ ನಂಗೆ ಮೊದಲೇ ಗೊತ್ತಿಲ್ಲ. ನನ್ನ ತಂದೆ ತಾಯಿ ಮೇಲಾಗಿ ಗುರುವಾಗಿ ಸಾಕಿದ ಆ ನನ್ನ ಗುರುಜಿ ನರಹಂತಕಂತೆ. ಅವನು ಕತ್ತರಿಸಿ ಎಂದವರನ್ನ ಎಂದು ಮುಂದೆ ನೋಡದೆ ಕತ್ತರಿಸಿ ಹಾಕುವುದೇ ನನ್ನ ಗುರಿ.
ಯಾಕೋ ನನ್ನ ಮೂಡು ಸರಿ ಇಲ್ಲ. ಈ ಕೆಟ್ಟ ನನ್ನ ಮೂಡು ಸರಿ ಹೋಗ್ಬೇಕಾದ್ರೆ ನನ್ನ ವಿಸ್ಕಿ ಒಳಗೆ ಹೋದಾಗಲೇ ಸಾಧ್ಯ. ಈ ಕುಡುಕರಿಗೆ ಹೊತ್ತು ಗೊತ್ತು ಇರುತ್ತೋ ಇಲ್ಲವೋ ಗೊತ್ತಿಲ್ಲ. ಬೇಳೆ ಪ್ರಜ್ಞೆ ಇಲ್ಲದೆ ದಾರಿ ನಿಂತು ಕುಡಿತಾ ಇರ್ತಾರೆ. ಏ ಮಿಸ್ಟರ್, ಸರಿ ದಾರಿ ಬಿಟ್ಟು ನಿಂತು ಕುಡಿದನ್ನು ಕಲಿತುಕೋ. ಈ ನಾಗ ರೋಡಿನಲ್ಲೂ ಕುಡಿತಾನೆ, ಬಾರ್ನಲ್ಲೂ ಕುಡಿತಾನೆ. ಅದನ್ನು ಕೇಳಲು ನೀನ್ಯಾರು? ಎಷ್ಟಕ್ಕೋ ಈ ವಿಸ್ಕಿ ನಿಮ್ ಸೊತ್ತಲ್ಲ, ನಿಮ್ಮ ಅಪ್ಪನ ಸೊತ್ತಲ್ಲ. ಜನರದ್ರಿಗೆ ಈ ರೀತಿ ನಿಂತು ರಸ್ತೆಯಲ್ಲಿ ಕುಡಿತಿಯಲ್ಲ, ನಾಚಿಕೆ ಆಗುದೇ ನೀನು ಹೇಸಿ ಜನ್ಮಕ್ಕೆ. ನಾಚಿಕೆ? ವಿಸ್ಕಿ ಕುಡಿಯಲು ಪರ್ಮಿಷನ್ ಕೊಟ್ಟ ನಮ್ಮ ಸರ್ಕಾರಕ್ಕೆ ನಾಚಿಕೆ ಇಲ್ದಾಗ ನಮಗೆ ಯಾಕೆ ಬೇಕು ನಾಚಿಕೆ? ವಿಸ್ಕಿ ಕುಡಿಯಲು ದುಡ್ಡು ನೀನು ಕೊಟ್ಟಿರುವೆ ಇಲ್ಲ ನಿಮ್ಮಪ್ಪ ಕೊಟ್ಟಿರೋಣ? ಏ ಮಿಸ್ಟರ್, ಅಪ್ಪ ಗಿಪ್ಪ ಅಂತ ಮಾತನಾಡಿದರೆ ನಿನ್ನ ಪರಿಣಾಮ ನೆಟ್ಟಗೆ ಇರುವುದಿಲ್ಲ. ಈ ಇಂದ್ರ ಹಿಂದೆ ಮನಸ್ಸು ಮಾಡಿದರೆ ನಿನ್ನ ಮೈ ಚರ್ಮ ಸುಲಿಸಿ ನನ್ನ ಚಪ್ಪಲಿನಾಗಿ ಮಾಡಿಸಿಕೊಳ್ಳುತ್ತಾಳೆ ಬಲ್ಲ ಜೋಕೆ. ಲೇ ಅಣ್ಣೆ, ಈ ನಾಗ ಮನಸ್ಸು ಮಾಡಿದರೆ ಅರಕ್ಷಣದಲ್ಲಿ ನಿನ್ನ ಬೆತ್ತಲೆ ಮಾಡಿ ರೇಪ್ ಮಾಡಿ ಅರ ಎನಸಬಲ್ಲೆ ನೀನು ಜೋಕೆ. ಏ ಮಿಸ್ಟರ್, ನನ್ನ ರೇಪ್ ಮಾಡಲು ನಾನಿನ ದಿಕ್ಕಡಿ ಹೆಣ್ಣಲ್ಲ, ಸುತ್ತು 10 ಹಳ್ಳಿಯ ಒಡೆಯನ ತಂಗಿ. ನನ್ನನ್ನು ಮುಟ್ಟಲು ಬಂದರೆ ಸುಟ್ಟು ಹೋಗುತ್ತೀಯಾ ಬಲು ಎಚ್ಚರ. ಏಯ್ ಸೊಟ್ಟು ಬೂದಿ ಆಗಲು ನೀನೇನು ಬೆಂಕಿನ ಬರೆಸಿಡಲನ? ಇಷ್ಟಕ್ಕೂ 10 ಒಡೆಯನ ತಂಗಿ ಆದ್ರ ಮಾತಕ್ಕೆ ಆಕಾಶದಿಂದ ಉದುರುವ್ಯಾ? ಈ ನಾಗ ಹೂ ಅಂದ್ರೆ ನಿನ್ನಂತ ಸಾವಿರಾರು ಹುಡುಗಿರೆಯನ್ನು ಬೆತ್ತಲೆನಗೆ ಮಾಡಿ ನವಿಲಿನಂತೆ ನರ್ತೆ ಮಾಡಿ ಹೋಗುತ್ತಾರೆ ಈ ನಾಗನ ಮುಂದೆ. ಅಂತದ್ರಲ್ಲಿ ನೀನ್ ಯಾವ ಲೆಕ್ಕ ಈ ನಾಗನಿಗೆ? ಅಂದ್ರೆ ಈ ಜಗದಲ್ಲಿ ನೀನು ಅಷ್ಟೊಂದು ಸೂರ್ಯನಿರುವೆಯ? ಶೂರ ಮೇಲ ಪರ್ವತ ಬಂಡಿ ಎಣ್ಣೆ ಮುಷ್ಟಿಯಲ್ಲಿ ಹಿಡಿದು ಆಕಾಶದ ಎತ್ತರಕ್ಕೆ ಎಸೆಯಬಲ್ಲೆ. ಇಡೀ ಬ್ರಹ್ಮಾಂಡವನ್ನೇ ತಲೆ ಮೇಲೆ ಹೊತ್ತು ಅಕ್ಕಿಯಂತೆ ಹಾರಬಲ್ಲೆ. ಈ ಸೃಷ್ಟಿಸಿದ ಆ ಯಮನ ತಲೆ ಕಡೆಯಬಲ್ಲೆ. ಈ ನಾಗ ಒಮ್ಮೆ ಎಂದು ಗುಡುಗು ಹೊಡೆದ್ರೆ ಎದರಿದ ಜಿಕ್ಕೆ ಎತ್ತೆ ಓಡಿ ಬಂದು ನಾಗನ ಮುದ್ದಿಸಬಲ್ಲೆ. ಒಟ್ಟಿನಲ್ಲಿ ನೀನಗ ಈ ನಾಗನಿಗೆ ಕಿಸ್ ಕೊಡ್ಲೇಬೇಕು. ಕಿಸ್? ಮಾರಿಯ ಮೇಲೆ ಕುರ್ಚಲ ಗಡ್ಡ, ಈ ರೌಡಿ ವೇಷದಲ್ಲಿರುವ ಈ ಇಂದ್ರ ನಿನಗೆ ಕಿಸ್ ಕೊಡಬೇಕಾ? ಏ ಮಿಸ್ಟರ್, ಈ ಕೆಲಸಕ್ಕೆ ಯಾವ್ದಾದ್ರೂ ಒಂದು ಪುಟ್ಟಪೋಷಿ ಹೆಣ್ಣನ್ನು ಹುಡುಕಿಕೋ ಹೋಗ. ಕೂರ್ಚಲ ಗಡ್ಡ ಈ ನಾಗ ಗಡ್ಡ ಬಿಟ್ಟಿರೋ ಹೇಗೆ ಗೊತ್ತಾ? ಬೆಂಗಳೂರು, ಮಂಗಳೂರು, ಪುಣೆ, ಮುಂಬೈ ನಿಮ್ಮಂತ ಶ್ರೀಮಂತರು ಕುಮಾರರು ಓದಿ ಮುಗಿಸಿ ಹಳ್ಳಿಗೆ ಬಂದಾಗ ಈ ಹಳ್ಳಿ ಹುಡುಗನ ಸ್ಟ್ರಾಂಗ್ ಸ್ಟೀಲ್ ಬಾಡಿ ನೋಡಿ ಪ್ರೀತಿ ಹೊಕ್ಕಿ ಕಾಮ ಹೊರ ಚೆಲ್ಲಿ ಈ ನಾಗನಿಗೆ ಅಲ್ಲಾವು ಎನ್ನದಿರಲಿ ಅಂತ. ಮತ್ತೆ ಈ ಕರಿವೇಷ? ಶಾಂತಿ ಸಂಕೇತವಾಗಿ ಬಿಳಿ ವೇಷ ಧರಿಸಿದ್ರೆ ಕೊಂಡ ಪೊಕರಿಗಳ ಸಾಮ್ರಾಜ್ಯದಲ್ಲಿ ಹಾಲು ಕೂಡ ಹಸಿವು ಕುಸು ಸಹ ಎದುರುವುದಿಲ್ಲ. ಅದೇ ಕ್ರಾಂತಿ ಸಂಕೇತವಾಗಿ ಕರಿವೇಷ ಧರಿಸಿದ್ರೆ ಕರಿನಾಗ ಕೂಡ ಸಲಾಂ ಹೊಡೀತದೆ. ಎಣ್ಣೆ ಗುಲಾಬಿ ಹೂವಿನ ಸುತ್ತಮುತ್ತಲ ಮೂಲ ಇರೋದು ಹೇಗೆ ಗೊತ್ತಾ? ಅಂದವಾದ ಗುಲಾಬಿ ಹೂವಿನ ರಕ್ಷಣೆಗೆಂದು. ಅದರಂತೆ ಈ ನಾಗನ ಗಡ್ಡ ರೌಡಿ ವೇಷ ದೊಡ್ಡ ದೊಡ್ಡ ಎಂಪಿಲಿಗಳು ಎದರಿಸಿ ಕಂದ ವಸೂಲಿ ಮಾಡೋಕೆ ಕೊಡದಿದ್ದರೆ ಅವರನ್ನು ಹರ ಎನಿಸಿ ಹರಿಶ್ಚಂದ್ರ ಘಾಟಿ ಕಳಿಸೋಕೆ. ಏ ಲುಕ್ ಮಿಸ್ಟರ್ ನಾಗ,
ಈ ಇಂದ್ರ ಮೊದಲು ಯಾರು ಎಂಬುದನ್ನು ಚೆನ್ನಾಗಿ ತಿಳಿದುಕೊಂಡು ಮರ್ಯಾದೆ ಕೊಟ್ಟು ಮಾತನಾಡು. ಮರ್ಯಾದೆ ಆ? ಮರ್ಯಾದೆ ಕೊಟ್ಟು ಮಾತನಾಡಲು ನೀನೇನು ರಾಜವಂಶದ ರತ್ನವೇ ಇಲ್ಲ ಮಿಸ್ ಇಂಡಿಯಾನ? ಹೋಗಲೇ ಹೋಗು. ನಿನ್ನಂತ ಬಣ್ಣದ ಚಿಟ್ಟೆಗಳಿಗೆ ಈ ನಾಗ ಮರ್ಯಾದೆ ಕೊಡೋದು ಇಷ್ಟೇ. ಯು ಬ್ಲೇಡಿ ನೀನಲ್ಲದೆ ಇನ್ನೇ ಬೇರೆ ಯಾರಾದ್ರೂ ಕೈ ಮಾಡಿದರೆ ಇಷ್ಟೊತ್ತಿಗೆ ಎದ್ದಿದ ಕೈಯನ್ನೇ ಕತ್ತರಿಸ್ತಿದ್ದೆ. ನೀನೊಂದು ಹೆಣ್ಣಂತ ಸುಮ್ಮನೆ ಬಿಡ್ತಿದ್ದೇನೆ. ಮರ್ಯಾದೆಯಿಂದ ಇಲ್ಲ ಜಾಗ ಖಾಲಿ ಮಾಡು. ಏಯ್ ಲೋಪರ್, ಕುಡಿದ ಅಮ್ಮನಲ್ಲಿ ಮರ್ಯಾದೆ ಇಲ್ಲದೆ ಮಾತನಾಡ್ತಿದ್ಯಲ್ಲ. ಛೀ ಕಂಟ್ರಿ ಕುಡಕ. ಕೊಡುಕ ನಮ್ಮಂತವ್ರು ಬೀದಿ ಬೀದಿಯಲ್ಲಿ ಕುಡಿದ್ರೆ, ಶ್ರೀಮಂತರು ಬಾರಿನಲ್ಲಿ ರೆಸ್ಟೋರೆಂಟ್ನಲ್ಲಿ ಕುಡಿದು ಕೊಳಚೆ ಮೂರಿಯಲ್ಲಿ ಬಿದ್ದು ಎದ್ದು ಬರುತ್ತಾರೆ. ನಿಮ್ಮಂತರ ಶ್ರೀಮಂತರು ಹಾಸ್ಟೆಲ್ನಲ್ಲಿ ಇದ್ದಾಗ ಸೆಕ್ಯೂರಿಟಿ ಕೈಯಲ್ಲಿ ಧರಿಸಿ ಕುಡಿದು ಕುಪ್ಪಳಿಸುತ್ತಾರೆ. ಇಂದ್ರ, ನೀನು ಕುಡ್ದಿಲ್ಲ ಎಂದು ನಿನ್ನ ಆತ್ಮಸಾಕ್ಷಿಯಾಗಿ ಹೇಳು. ಈ ಜನ್ಮದಲ್ಲಿ ಅಷ್ಟೇ ಅಲ್ಲ, 10 ಜನ್ಮ ಎತ್ತಿ ಬಂದ್ರೆ ಆದ್ರೂ ಮುಟ್ಟೋದಿಲ್ಲ ಈ ಇಂದ್ರ. 10 ಜನ್ಮ 10 ಜನ್ಮ ಯಾಕೆ ಇಂದ್ರ? ಈಗಾಗಲೇ ನೀ ಕುಡುಕಿ ಆಗುವ ಈ ನಾಗನ ಕೈಯಲ್ಲಿ. ನಾಗ, ಏನು ಮಾತನಾಡ್ತಿರುವೆ ನೀನು? ಎಸ್, ಕುಡಿಲೇಬೇಕು. ಕುಡಿತೀಯಾ ನಾನೇ ಕುಡಿಸಬೇಕಾ? ನಾಗ, ಕುಡಿಯೋದನ್ನು ಬಿಟ್ಟು ಬೇರೆ ಮಾತೇನಾದ್ರೂ ಹೇಳು. ಆದ್ರೆ ಕುಡಿಯೋದು ಮಾತ್ರ ನನ್ನಿಂದ ಸಾಧ್ಯವಿಲ್ಲ. ಹಾಗಾದ್ರೆ ಒಂದು ಆಡೋದನ್ನು ಆದ್ರು ನಾವು ಸಾಧ್ಯವಿಲ್ಲ. ಅಂದ್ರೆ ಕುಡಿಯ ಹೌದು, ಕುಡಿತೀಯಾ ಇಲ್ಲ ಆಡಾಡ್ತೀಯಾ? ಯಪ್ಪ ಸುಮೀರ್ ಯವ್ ಹೌದು, ಇವು ಹೇಳಿದಂತೆ ನಾನು ಹಾಡಿ ಕುಣಿಯೋದೇ ವಾಸಿ, ಕುಡಿಯೋದಕ್ಕಿಂತ. ಆಯ್ತು, ಹಾಡುವೆ. ಮಾನಸ ಲೋಕದ ಪ್ರೇಮ ಕಂಠಿ ಕೊಡುವ ಕೊಡುವ ಮದ ಮೃದವನು ನೀಡುವ ಕೊಡುವ ಕೊಡುವ ಮದ ಮೃದವನು ನೀಡುವ. ನನ್ನ ಎದೆಯಲ್ಲಿ ನಿನ್ನ ಹೆಜ್ಜೆಯ ಸಪ್ಪಳ ವಿರಹದ ತಳಮಳ ನೀನು ಪಟ್ಟು ಎದ್ದಿದೆ. ನನ್ನಿ ಮನಸ್ಸು ಮಾಯವಾಯ್ತು ನಿನ್ನ ಕಂಡಾಗ, ಉನ್ಮತ್ತನಾಗಿ ಬಿಟ್ಟೆ ನೀನು ನಕ್ಕಾಗ. ನನ್ನಿ ಮನಸ್ಸು ಮಾಯವಾಯ್ತು ನಿನ್ನ ಕಂಡಾಗ, ಉನ್ಮತ್ತನಾಗಿ ಬಿಟ್ಟೆ ನೀನು ನಕ್ಕಾಗ. ಕೊಡುವ ಮದ ಮೃದವನು ನೀಡುವ ಕೊಡುವ ಕೊಡುವ ಮದ ಮೃದವನು ನೀಡುವ. ಕ್ಷಣಗಳ ನೀರ
ಸರಿ ಭೂಮಿ ಮೇಲೆ ಸೃಷ್ಟಿ ಮಾಡಿ ಬಿಟ್ಟನ ಬ್ರಹ್ಮ ಯಾವ ದೇಶದಲ್ಲೂ ಇಲ್ಲ ಇಂಥ ಸರಿ ಭೂಮಿ ಮೇಲೆ ಸೃಷ್ಟಿ ಮಾಡಿ ಬಿಟ್ಟನ ಬ್ರಹ್ಮ ಲಲಲಾ 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 ಆಯ್ತು, ನಾನಿನ್ನು ಬರುತ್ತೇನೆ. ಯಾಸೇಂದ್ರ ನಿತ್ಕೋ. ಏಕೆ ಮತ್ತೆ ನನ್ನನ್ನು ತಡುತ್ತಿರುವೆ? ಈ ನಾಗನಿಗೆ ಕುಡುಕ ಎಂದ ನಿನ್ಗೆ ಕುಡಿಸದೆ ಹಾಗೆ ಬಿಟ್ರಿ ನಮ್ಮ ಗಂಡಸ ಜಾತಿಗೆ ಏನೇ ಅವಮಾನ. ಇಂದ್ರ ಈ ನಾಗನಿಗೋಸ್ಕರ ಆದ್ರೂ ಕುಡಿದಿದ್ರು ಕುಡಿಯೋ, ನನ್ನ ಅಭಿಮಾನಿಗೋಸ್ಕರ ಆದ್ರೂ ಕುಡಿಲೇಬೇಕು ನೀನು. ಬೇಡ ನಾಗ, ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು. ನಿನ್ನ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಇಂದ್ರ ಕುಡಿದೀಯಾ ಇಲ್ಲ ನಾನ ಕುಡಿಸಬೇಕಾ? ಬೇಡ ನಾಗ, ಬೇಡ. ತಗೋ. ನಾಗ ಮರ್ಯಾದೆಯಿಂದ ಕುಡಿ ಇಂದ್ರ. ಬೇಡ ನಗ, ಬೇಡ. ನಾಗ, ನಿನ್ನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ಈ ಶೇಡನ್ನು ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಇಂದ್ರ ಅಂತಾನೆ ಕರಿಬೇಡ. ಸೇಡು ಈ ನಾಗ ಕರುಣಾಮಯ ಎಂದರೆ ಪ್ರಾಣ ಕಾಪಾಡುತ್ತಾನೆ, ಕುಡುಕನೆಂದರೆ ಕುಡಿಸುತ್ತಾನೆ, ಕೊಲೆಗುಡುಕ ಎಂದರೆ ಪ್ರಾಣ ತೆಗಿತಾನೆ, ಚಂಡ ಎಂದರೆ ಗಂಡಿಸುತ್ತಾನ ತೋರಿಸುತ್ತಾನೆ, ಕುಡುಕ ಎಂದರೆ ಕುಡಿಸುತ್ತಾನೆ. ಆ ಇಂದ್ರ ನನಗೆ ಕುಡುಕ ಎಂದಳು, ಅದಕ್ಕೆ ಕುಡಿಸಿದೆ. ಮಾತಿನಲ್ಲಿ ಈ ನಾಗ ಹೊರಟ, ಮನಸ್ಸಲ್ಲೆಲ್ಲ ಕಪ್ಪಟ. ಮಚ್ಚೆತ್ತಿದ್ರೆ ಯುಕ್ತಿಯಿಂದ ಹೋರಾಟ ಮಾಡಿ ಗೆಲ್ಲುವುದೇ ಈ ನಾಗನ ಗುರಿ.